ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ವಾಮಿ ಅನುಭವ ನಿಮ್ಮ ಮುಂದೆ ತೊಗೊಂಬಂದೇನು. ಇದೇ ರೀತಿ ಪ್ರತಿ ಗುರುವಾರ ನಿಮ್ಮ ಮುಂದೆ ಸ್ವಾಮಿ ಮಹಾರಾಜರ ಅನುಭೂತಿಯನ್ನು ತರಬೇಕು ಅನ್ನೋ ಒಂದು ತಲೆ ವಿಚಾರ ಹಂಗೆ ಹೊಳಿತು. ಹಾಗಾಗಿ ಇವತ್ತು ನನಗೆ ಎಷ್ಟೋ ದಿನದಿಂದ ಒಬ್ಬರು ನನ್ನ ಜೊತೆ ಶೇರ್ ಮಾಡ್ಕೊಂಡಂಥ ಒಂದು ಸ್ವಾಮಿ ಅನುಭವ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಮನೆ ಅನ್ನೋದು ಒಂದು ಕನಸಾಗಿರ್ತೈತಿ. ಅದೇ ರೀತಿ ಮಹಾರಾಜರ ನಮ್ಮ ಜೇಬ್ನಾಗ ₹1 ಇಲ್ಲದೆ ಕೂಡ ಯಾವ ರೀತಿ ಮಹಾರಾಜರ ಸ್ವಂತ ಮನೆಯನ್ನು ನಾವು ತಗುವಂಥ ಸಾಮರ್ಥ್ಯನ ನೀಡೋ ಅನುಭವ ಆಗೈತಿ. ಈ ವಿಡಿಯೋನ ಕೊನೆ ತನಕ ನೋಡಿರಿ. ಯಾವ ಸ್ವಾಮಿ ಭಕ್ತರ ಹೆಸರು ಹೇಳೋದು ಬೇಡ, ಯಾಕಂದ್ರೆ ಕೆಲವೊಂದು ಪರ್ಸ್ನಲ್ ಕಾರಣಗಳು ಇರ್ತಾವೆ. ಆ ಸ್ವಾಮಿ ಭಕ್ತರು ಇರೋದ ಒಂದು ಶಹರದಾಗ, ಅಂದ್ರೆ ಒಂದು ಸಿಟಿ ಲೆವೆಲ್ದಾಗ. ಅವರು ಹಳ್ಳ್ಯಾಗಿನಾರಾದ್ರೆ ಸಿಟಿ ಯಾವಾಗ ಅವ್ರ ಸ್ವಾಮಿ ಭಕ್ತರು ಮದುವೆ ಆಗ್ತಿದ್ಲ ಅವಾಗ ಅವರ ಸಿಟಿಯಾಗ ಹೋಗಿ ಸೆಟ್ಲ್ ಆಗ್ತಾರೆ. ಅಂದ್ರೆ ಸಿಟಿಗೆ ಹೋಗಿ ಅಲ್ಲಿ ನಮ್ಮದೇ ಒಂದು ಸ್ವಂತ ಏನಾರು ಇರಬೇಕು ಅಂತ ಹೇಳಿ ಹಳ್ಳ್ಯಾಗಷ್ಟು ಅವ್ರ ಏನು ವ್ಯವಸ್ಥೆ ಇಲ್ಲಾಗಿತ್ತನ್ನ ಸಿಟಿಗೆ ಹೋಗಿ ಸೆಟ್ಲಾಗಿ ಅಲ್ಲಿ ಅವ್ರ ಮನೆಯವರ ಒಂದು ಪ್ರೈವೇಟ್ ಕಂಪ್ನಿಯಾಗ ಕೆಲಸ ಮಾಡ್ತಿರ್ತಾರೆ. ಪ್ರೈವೇಟ್ ಕಂಪ್ನಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಯಾವಾಗ ಅಲ್ಲಿ ಜಾಬ್ ರಿಸೈನ್ ಮಾಡಂತಾರೋ ಯಾವಾಗ ಬಿಟ್ಟು ಹೋಗಂತಾರೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಜಾಬ್ ಮ್ಯಾಗ ಕೂತಿರ್ತಾರೆ. ಗೌರ್ಮೆಂಟ್ ಜಾಬ್ ಅಂದರೆ ಒಂದು ಸೆಕ್ಯೂರಿಟಿ, ಅಂದರೆ ಜಾಬ್ ಪರ್ಮನೆಂಟ್ ಇರ್ತೈತೆ ಅನ್ನೋ ಒಂದು ಆಸೆ. ಹಾಗಾಗಿ ಪ್ರೈವೇಟ್ ಕಂಪ್ನಿಗಳ್ದು ಯಾವತ್ತೂ ಕೂಡ ಭರವಸೆ ಇಲ್ಲತ್ತಾಳೆ. ಅದೇ ರೀತಿ ಆ ಸ್ವಾಮಿ ಭಕ್ತರ ಜೀವನದಾಗ ಪ್ರೈವೇಟ್ ಕಂಪ್ನಿ ಹೊತ್ತಿಂದ ಅವ್ರನ್ನ ರಿಸೈನ್ ಅಂದ್ರೆ ಕೆಲಸದಿಂದ ತೆಗೆದು ಹಾಕಿಬಿಡ್ತಾರೆ. ಸಡನ್ನಾಗಿ ಯಾವುದೇ ರೀತಿ ರೀಸನ್ ಹೇಳ್ದೆ ತೆಗೆದು ಹಾಕಿಬಿಡ್ತಾರೋ. ಈ ಸ್ವಾಮಿ ಭಕ್ತರ ಅಂದ್ರೆ ಈ ತಾಯಿ ಅಕ್ಕ ಏನಿರ್ತಾರಲ್ಲ, ಇವರ ಡಿಗ್ರಿ ಮುಗಿಸ್ಕೊಂಡಿರ್ತಾರೋ, ಇನ್ನು ಮದುವೆಯಾಗಿ ಮಕ್ಕಳದ ಏನಾಗಿರಲ್ಲ. ಇವರು ಕೂಡ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡಿ ತಮ್ಮ ರಿಸ್ಯೂಮ್ ಕೊಟ್ಟು ಎಲ್ಲ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ. ಕಡೆ ಎಲ್ಲೂ ತಮಗೆ ಇಷ್ಟ ತಕ್ಕಂದ್ರೆ ಅವ್ರು BCom ಮುಗ್ದಿರ್ತೈತೆ, ಟ್ಯಾಲಿ ಅದ ಬ್ಯಾಂಕ್ ಎಲ್ಲ ಕಡೆ ಓಡಾಡ್ತಾರೆ. ಖರೆ ತಮಗೆ ಇಷ್ಟಂಗೆ ತಕ್ಕಂಗೆ ಎಲ್ಲೂ ಕೂಡ ಜಾಬ್ ಸಿಗೋಲ್ಲ. ಆಗ ಅವರ ಒಂದು ಅಂದ್ರೆ ಅರಬಿ ಅಂಗಡಿಯಾಗ ಕೆಲಸಕ್ಕೆ ಸೇರ್ಕೋತಾರೆ. ಅಂದ್ರೆ ಅಲ್ಲಿ ಕೂಡ ಕೆಲಸದ ಅವ್ರ ಅಂಗಡಿ ಹೊತ್ತಿಂದನೇ ಒಂದು ಮಧ್ಯಾಹ್ನದ ಒಂದು ಊಟ ಸಿಗ್ತಿತ್ತು. ಕೆಲಸದ 10,000 ಪೇಮೆಂಟ್ ಇರ್ತಿತ್ತು. ಇವ್ರ ಮನೆಯವರು ಅವರು ಕೂಡ ಬೇರೆ ಕಡೆ ಎಲ್ಲರೇ ಹಿಂಗೆ ಇಂಟರ್ವ್ಯೂ ಕೊಟ್ಟ ಒಂದು ಪ್ರೈವೇಟ್ ಜಾಬ್ದಾಗ ಅಂದ್ರೆ ಒಂದು ಪ್ರೈವೇಟ್ ಕಂಪ್ನಿಯಾಗ ಅವರು ಕೂಡ ಜಾಯ್ನ್ ಆಗ್ತಾರೆ. ಇವ್ರು ಹೆಂಗೆ ತಿಂಗಳು ಪೂರ್ತೈಕಂದ್ರೆ ತಿಂಗಳು ಮನೆ ಬಾಡಿಗೆ ತಮ್ಮ ಖರ್ಚು ಎಲ್ಲ ನಡೀತಿರ್ತೈತೆ. ಅಷ್ಟು ಕಷ್ಟ ಆಗಿ ನಡ್ತೈತೆ. ಅಂದ್ರೆ ಇವ್ರದ್ದು 10,000 ಅವ್ರೊಂದು 10-12,000 ಇಷ್ಟೇ ಇಟ್ಕೋರ. ಪ್ರೈವೇಟ್ ಕಂಪ್ನಿ ಅಂದರೆ ಎಷ್ಟು ಕೊಡ್ಬೋದು? ಭಾಳ ಅಂದ್ರೆ ಒಂದು 15,000-16,000 ರೂಪಾಯಿ ಅಷ್ಟೇ ಕೊಡ್ತಾರೆ. ನಾವು ಎಕ್ಸ್ಪೆಕ್ಟೇಷನ್ ಎಷ್ಟು ಕೆಲಸ ಮಾಡ್ರು 100% ವರ್ಕ್ ಇಕ್ಕರು ಅಲ್ಲಿ ಅವ್ರು ಮಂತ್ಲಿ ಕೊಡೋ ಸ್ಯಾಲ್ರಿ ಅಷ್ಟೇ, ಹೈಟ್ ಅಂತೂ ಏನು ಮಾಡೋಲ್ಲ. ಹಾಗಾಗಿ ಇವರಿಬ್ಬರು ಸ್ಯಾಲ್ರಿ ಸೇರಿಸಿ ತಮ್ಮ ಮಂತ್ಲಿ ಖರ್ಚು ಉಳಿತಾಯ ಅನ್ನೋದು ಏನಾಗಲತ್ತೈತೆ. ಆದರೆ ಇವ್ರ ತಾಯಿ ಏನು ಇವರ ಸ್ವಾಮಿ ಭಕ್ತರ ಅಕ್ಕ ಇದಾರಲ್ಲ, ಇವರು ಸ್ವಾಮಿ ಮಹಾರಾಜರ ಬಗ್ಗೆ ಯಾವುದೇ ರೀತಿ ಸೇವೆ ಅನ್ನೋದು ಏನೂ ಗೊತ್ತಿಲ್ಲ. ಇವ್ರು ಅಕ್ಕಲ್ಕೋಟ್ ಮಹಾರಾಜರು ಅಷ್ಟೇ. ಇವ್ರ ಫ್ರೆಂಡ್ ಒಬ್ಬರ 11 ಗುರುವಾರದ ವ್ರತವನ್ನು ಮಾಡಿರ್ತಾರೆ. ಅವ್ರು ಹೇಳಿರ್ತಾರೆ, ಸ್ವಾಮಿ ಮಹಾರಾಜರು 11 ಗುರುವಾರದ ವ್ರತ ಮಾಡಿದ ಕೂಡಲೇ ನನ್ನ ಸ್ವಂತ ಏನು ಆಸೆ ಇತ್ತಲ್ಲ ಅಂದ್ರೆ ನಂಗೆ ಸ್ವಂತ ಮನೆ ತಗೋವಂಥ ಅವಕಾಶ ಸಿಕ್ತು. ಅದನ್ನು ಕೇಳಿಸ್ಕೊಂಡು ಇವ್ರಿಗೂ ಒಂದು ಸ್ವಲ್ಪ ಮನಸ್ಸಾಗ ಆಸೆ ಉಂಟು. ಮೊದಲಿಂದನೇ ಇವ್ರಿಗೆ ಅನಿಸಿರ್ತೈತಿ ಈ ಬಾಡಿಗೆ ಎಲ್ಲ ನೋಡಿ ನಾವು ಸ್ವಂತ ಈ ಸಿಟಿಯಾಗ ಒಂದು ನಮ್ಮ ಸ್ವಂತ ಮನೀರೇ ಇರಬೇಕಂತೇಳಿ ಮೊದಲಿಂದ ಇವ್ರಿಗೆ ಅನಿಸ್ತೈತಿ. ಅದೇ ರೀತಿ ಇವ್ರ ವಿಚಾರ ಮಾಡ್ತಾರೆ, ಇಲ್ಲ ನಾನು ಸ್ವಾಮಿ ಮಹಾರಾಜರದ 11 ವ್ರತ ಅಂದ್ರೆ 11 ಗುರುವಾರ ಏನು ಮಾಡ್ತೇನೋ, ಮಹಾರಾಜರು ನನಗೇನ ದಾರಿ ತೋರಿಸ್ತಾರದ 11 ಗುರುವಾರದ ವ್ರತವನ್ನು ಆರಂಭ ಮಾಡ್ತಾರೋ. ಇವ್ರ ಮನೆಯವ್ರು ಏನಿರ್ತಾರಲ್ಲ, ಇವ್ರು ಯಾವುದೇ ರೀತಿ ಸ್ವಾಮಿ ಭಕ್ತರ ಸ್ವಾಮಿ ಸೇವೆ ಏನೂ ಇರಲ್ಲ. ಇವ್ರು ಜಸ್ಟ್ ಕೆಲ್ಸಕ್ಕೆ ಹೋಗೋದಾ ಬರೋದಾ ತಮ್ಮ ಕೆಲಸ ಮಾಡೋದಾ ಇಷ್ಟ. ಆದರೆ ಈ ಅಕ್ಕ ಏನಿರ್ತಾರಲ್ಲ, ಇವರ ಸ್ವಾಮಿ ಭಕ್ತರಾಗಿಬಿಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮನಸ್ಸಾಗ ಮಹಾರಾಜರು ಇವ್ರನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಇವ್ರ ಜೀವನದಾಗ ಈಗ ಏನೂ ಇಲ್ಲ, ಎಲ್ಲ ಇಲ್ಲ, ಏನೂ ಪ್ರತಿಯೊಂದೂ ಇವ್ರ ಈಗೇನು ಹೊಸದು ಮಾಡ್ರಿ ಎಲ್ಲ ಹೊಸದು ಮಾಡ್ಬೇಕು. ಮಹಾರಾಜರ ಆಯ್ಕೆ ಇರ್ತೈತೆ ಅಲ್ಲಿ ಇವ್ರ ಜೀವನದಾಗ ಎಲ್ಲ ಕೊಡ್ಬೇಕು ಅನ್ನೋದ. ಆ ನಂತರ ಮಹಾರಾಜರು ಅವರು ಅಲ್ಲಿಂದ ಆಯ್ಕೆ ಮಾಡಿ ಅವರು 11 ಗುರುವಾರದ ವ್ರತವನ್ನು ಆರಂಭ ಮಾಡ್ತಾರೆ. 2 ಗುರುವಾರ ಮಾಡ್ತಾರೆ. ಯಾಕಂದರೆ ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಅದಕ್ಕೆ ಪೂಜೆ ಮಾಡ್ಕೊಂಡ ಉಪವಾಸ ಮಾಡಿ ಸಾಯಂಕಾಲ ಅಲ್ಲೆಲ್ಲ ಬಂದು ವಾಪಸ್ ಮತ್ತು ಮನ್ಯಾಗ ಅಡುಗೆ ಮಾಡಿ ಆರತಿ ಮಾಡಿ ಊಟ ಮಾಡೋದು ಒಂದು ಸ್ವಲ್ಪ 2 ಗುರುವಾರ ಅವ್ರಿಗೆ ಓಡಾಡೋದಂದ್ರೆ ಒಂದು ಸ್ವಲ್ಪ ಸುಸ್ತಾದಂಗೆ ಆಗ್ತೈತಿ. ಆ ನಂತರ ಅವ್ರ ಮನಸ್ಸಿಗೆ ಏನೋ ಬರ್ತೈತಿ. ಆಮೇಲೆ ಇಲ್ಲ ನಾನು 11 ಗುರುವಾರ ಇಲ್ಲ 21 ಗುರುವಾರ ಮಾಡ್ತೇನೆ ಅಂತ ಹೇಳ್ತಾರೋ. ಆ ನಂತರ ಅವ್ರಿಗೆ ಅದೇ ರೀತಿ ಅದೇ ಟೈಮ್ದಾಗ ಅವ್ರ ಗುರುವಾರ ಯಾವಾಗ ಸ್ಟಾರ್ಟ್ ಇರ್ತಲ್ಲ ಅದೇ ಟೈಮ್ದಾಗ ಅವರ ಫ್ಲ್ಯಾಟನ್ನು ಅಂದ್ರೆ ಈಗ ಸಿಟಿ ಲೆವೆಲ್ದಾಗ ಅಂದ್ರೆ ಜಾಗಕ್ಕಿಂತ ಜಾಸ್ತಿ ರೆಡಿಮೇಡ್ ಫ್ಲ್ಯಾಟ್ ರೆಡಿಯಾದ ಮನೆಗಳನ್ನ ಅಂದ್ರೆ ಮನೆ ಕಟ್ಟಿ ಮಾರ್ತಿರ್ತಾರಲ್ಲ ಅಂಥ ಮನೆಗಳ್ನ ಅವ್ರು ನೋಡ್ಕೋತಾರೆ. ಒಂದು 2-3 ಪ್ರಾಜೆಕ್ಟ್ ಕಡೆ ಅವ್ರು ನೋಡಿ ಬರ್ತಾರೆ. ಆದ್ರೆ ಇವ್ರು ಅಲ್ಲಿ ನೋಡಿದಂಥ ಪ್ರಾಜೆಕ್ಟ್ಗಳು ಏನಿರ್ತಾವಲ್ಲ ಇವ್ರ ಬಜೆಟ್ಗಿಂತ ಜಾಸ್ತಿ ಇರ್ತಾವೆ. ಆ ನಂತರ ಇವ್ರು ಗುರುವಾರ ಅಂತೂ ಕಂಟಿನ್ಯೂ ಇರ್ತಾವೆ. ಅದ್ರ ಜೊತೆಗೆ ಇವರು ಲಕ್ಷ್ಮೀ ಪ್ರಾಪ್ತಿಯ ಸೇವೆ ಅಂದ್ರೆ ವೆಂಕಟೇಶ್ ಸ್ತೋತ್ರದ 40 ದಿನದ ಸೇವೆ ಏನಿರ್ತಿತ್ತಲ್ಲ ಅದನ್ನು ಕೂಡ ಇವ್ರು ಮಾಡ್ತಿರ್ತಾರೆ. ಯಾಕಂದ್ರೆ ಮಹಾರಾಜರ ಬಗ್ಗೆ ಒಂದು ಆಸಕ್ತಿ ಅವರ ಫ್ರೆಂಡ್ ಅವ್ರಿಗೆ ಹೇಳಿದಾಗ ಸೇವೆ ಬಗ್ಗೆ ಹೇಳಿದಾಗ ಅವ್ರಿಗೆ ಎಲ್ಲೋ ಒಂದು ಆಸೆ ಮೂಡಿರ್ತೈತಿ, ಮಹಾರಾಜರು ನನಗೆ ಕೈ ಹಿಡಿತಾರೆ ಅನ್ನೋದು. ಅದೇ ಒಂದು ಆಸೆದಿಂದ ಅವರ
ಆ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗ್ತಿರ್ತಾರೋ. ಸೇವೆ ಮಾಡಿದಾಗ ತಮ್ಮ ಕೆಲಸ ಅವ್ರ ಮನೆಯವ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೋ, ಇವ್ರ ಅಕ್ಕನೂ ಕೂಡ ತಮ್ಮ ಕೆಲ್ಸಕ್ಕೆ ಹೋಗ್ತಾರೋ. ಇನ್ನು ಮಕ್ಕಳಂತೂ ಆಗಿರೋಲ್ಲ. ಅವ್ರು ಒಂದು 2-3 ವಾರ ಗುರುವಾರ ಮುಗಿತಾವ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ವತಿಯಿಂದ ಅವ್ರಿಗೆ ಕಾಲ್ ಬರ್ತೈತೆ, ಬರ್ರಿ ನೀವು ಈ ರೀತಿ ಬಂದು ನೋಡ್ಕೊಂಡು ಹೋಗಿರಿ, ಮತ್ತು ಈಗ ನಾವು ನಿಮ್ಮ ಮನೆ ತೋರಿಸ್ತೇವೆ ಅಂತ ಹೇಳಿ ಅವ್ರು ಕಾಲ್ ಮಾಡಿದ ಕೂಡಲೇ ಇವ್ರು ಹೋಗಿ ನೋಡ್ಕೊಂಬರ್ನು. ಇಲ್ಲ ಮಹಾರಾಜರು ನನಗೆ ಈ ಸೂಚನೆ ಕೊಡ್ಕೋದಾರೆ, ನನಗೆ ಗುರುವಾರ ಈ ಕಾಲ್ ಬಂದೈತೆ ಅಂದ್ರೆ ನನಗೆ ಇದೆಲ್ಲ ಚಲೋ ಆಗ್ತಿತ್ತತ್ತೆ, ಒಳ್ಳೇದಾಗ್ತಿತ್ತತ್ತೆ. ನೋಡ್ರಿ, ನಾವು ಪ್ರತಿ ಸಲ ಯಾವುದೇ ಒಂದು ಕೆಲಸ ಮಾಡುವಾಗ ಮಹಾರಾಜರು ನೀವು ಇದ್ದೀರಿ ಅನ್ನೋದು, ನನ್ನ ಜೊತೆ ಇದಿರಿಲ್ಲ ಅನ್ನೋದೊಂದು ಯಾವುದೇ ಒಂದು ಸೂಚನೆ ಕೊಟ್ರಿ ಅಂತ ಹೇಳಿ ನಾವು ನೋಡ್ತಿರ್ತೇವೆ. ಗಾಡಿ ಮ್ಯಾಗ ಮಹಾರಾಜರ ಪ್ರತಿಮಾ ಕಾಣ್ತೈತಿ, ಮಹಾರಾಜರ ಹೆಸರು ಬರೆದು ಕಾಣ್ತೈತಿ, ಅಥವಾ ನಾವು ಸಡನ್ನಾಗೆ ಯಾರ ಮುಖದಾಗ ಶ್ರೀ ಸ್ವಾಮಿ ಸಮರ್ಥ ನಂಗೆ ಎಷ್ಟೋ ಸಲ ಹಿಂಗೆ ಆಗಿರ್ತಾವೆ. ನಾವು ಯಾವಾಗ ಮಹಾರಾಜರನ್ನ ಹೇಳ್ತಿಲ್ಲ ಅವಾಗ ಮಹಾರಾಜರು ನಮ್ಗೆ ಸೂಚನೆ ಕೊಡು. ಅದೇ ರೀತಿ ಈ ಸ್ವಾಮಿ ಭಕ್ತರು ಕೂಡ ಅವರು ಹೋಗುವಾಗ ಕೆಲಸಕ್ಕೆ ಅಂದ್ರೆ ಆ ಪ್ಲಾಟ್ ನೋಡ್ಕೊ ಹೋಗುವಾಗ ಮಹಾರಾಜರಿಗೆ ನಮಸ್ಕಾರ ಮಹಾರಾಜರು ನೀವು ನಮ್ಮ ಜೊತೆ ನಡೀರತ್ತ ಹೇಳಿರ್ತಾರೆ. ಅವಾಗ ಅಲ್ಲಿ ಆ ಪ್ಲಾಟ್ ಎಲ್ಲ ನೋಡ್ತಾರೋ, ಇವ್ರಿಗೆ ಅದು ಪ್ಲಾಟ ಎಲ್ಲ ಇಷ್ಟ ಆಗ್ತೈತಿ. ಆ ಬಜೆಟ್ ಕೇಳಿದಾಗ ಇವ್ರಿಗೆ ಅನಿಸ್ತೈತಿ ನನ್ನ ಕಡೆಯಿಂದ ಇದು ಆಗ್ತಿತ್ತು ಇಲ್ಲ ಅಂತ ಹೇಳಿ ಅವ್ರ ಮನೆಯವ್ರು ಹಿಂಸತ್ತಾರೆ. ಆದ್ರೆ ಈ ಅಕ್ಕ ಏನಿರ್ತಾರೆ, ಇಲ್ಲ ನಾ ಇದನ್ನು ತೊಗೊಂಡ್ರೆ ಇದನ್ನ ತೊಗೋಬೇಕು, ಯಾಕಂದ್ರೆ ನನ್ನ ಮಕ್ಕಳ ಆಗೋಕ್ಕಿಂತ ಮುಂಚೆನೇ ನಂದು ಸ್ವಂತ ಒಂದು ಮನೆ ಇರ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಾರೆ. ಈಗ ನಾವು ಹೆಂಗಾರು ದುಡಿಕೋದು ನಾವು ಅಡ್ಜಸ್ಟ್ ಮಾಡ್ಬೋದು ಅಂತೇಳಿ ಅವ್ರು ಅಂತಾರೆ. ಅದ್ರೊಳಗೆ ಅವ್ರು ಏನಂತಾರು ಮಹಾರಾಜರ ನೀವು ನಂಗೆ ಈ ಪ್ಲಾಟ ಈ ಮನೆಯಿಂದ ನನಗೆ ಚಲೋ ಆಗೋದಿತ್ತು, ಇದು ನನಗೆ ಒಳ್ಳೇದಾಗ್ತಿತ್ತು ಅಂದ್ರೆ ಯಾವುದೇ ಒಂದು ನೀವು ಶುಭ ಸೂಚನೆ ಕೊಡ್ರಿ. ನೋಡ್ರಿ, ಅಲ್ಲಿ ಅವ್ರು ನೋಡ್ಕೊ ಹೋದಂಥ ಜಾಗದಾಗ ಯಾವುದೇ ರೀತಿ ಒಂದು ಮನೆಗಳಾಗಲಿ ಏನಿಲ್ಲ, ಹೊಸ ಕಟ್ಟಡ ಸ್ಟಾರ್ಟ್ ಆಗಿತ್ತು, ಒಂದು ಗಾಡಿ ಬರುವಂಥ ಪ್ರಶ್ನೆನೇ ಇಲ್ಲ ಆಗಿತ್ತಲ್ಲಿ. ಅಂದರೆ ಅದು ಹೊಸದು ಎಲ್ಲ ಒಂದು ಏರಿಯಾ ಅಂದ್ರೆ ಅಲ್ಲಿ ಹೆಚ್ಚಿನ ಗಾಡಿಗಳು ಅಡ್ಡಾಡಲ್ಲ ಏನಿಲ್ಲ. ಆದ್ರೆ ಮಹಾರಾಜರು ಅವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಾರೆ ಅಂದ್ರೆ, ಅವ್ರ ಮನೆಗೆ ನೋಡೋಕೆ ಕರೆದಿರ್ತಾರಲ್ಲ ಅವ್ರಿಗೆ ರಿಂಗ್ ಟೋನ್ ಬರ್ತೈತೆ, ಅಂದ್ರೆ ಒಂದು ಫೋನ್ ಕಾಲ್ ಬರ್ತೈತೆ. ಆ ಫೋನ್ ಕಾಲದ ರಿಂಗ್ ಟೋನ್ ಏನಿತ್ತಂದ್ರೆ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ ಈ ರಿಂಗ್ ಟೋನ್ ಇತ್ತು. ಆ ರಿಂಗ್ ಟೋನ್ ಕೇಳಿದ ಕೂಡಲೇ ಇವ್ರಿಗಂತೂ ಫುಲ್ ಖುಷಿ ಆಗಿಬಿಡ್ತೈತಿ. ಇಲ್ಲ ಮಹಾರಾಜರು ನನಗೆ ಕೌಲ್ ಕೊಟ್ಟರು ಅಂದ್ರೆ ಮಹಾರಾಜರು ನಾ ಕೇಳಿದ ನನಗಿದ ಶುಭ ಐತೆ ಹೇಳಿ ಸೂಚನೆ ಮಾಡಿ ಅವ್ರಿಗೆ ಮಹಾರಾಜರ ಒಂದು ವಿಶ್ವಾಸದಿಂದನ ಅವ್ರ ಕಿಶಾಗ ₹1 ಇಲ್ದ ಆ ಮನೆಯನ್ನು ಖರೀದಿ ಮಾಡ್ತಾರೆ. ಎಷ್ಟು ಅಂದ್ರೆ ಅವ್ರು ಡೌನ್ ಪೇಮೆಂಟ. ಈಗ ಪ್ರೈವೇಟ್ ಕಂಪ್ನಿ ಅಂದ್ರೆ ನಾವು ಲೋನ್ ತೆಗಿಬೇಕಾದ್ರೆ ನಾವು 2-3 ತಿಂಗಳದ ನಮ್ಮ ಸ್ಯಾಲ್ರಿ ಸ್ಲಿಪ್ ತೋರಿಸ್ಬೇಕು, ನಮ್ಮ ಏನೇನೋ ಸಿಬಿಲ್ ಸ್ಕೋರ್ ಚಲೋ ಇರಬೇಕು, ಏನೇನೋ ಅದರದ್ದೇ ಆದ ಪ್ರೊಸೆಸ್ ಇರ್ತಾವೆ. ಅವರ ಒಬ್ಬರ ಅಂದರೆ ಮನೆಯಾಗಿರುವಂಥ 2 ಜನ ವ್ಯಕ್ತಿಯಿಂದ ಅಲ್ಲಿ ಸಹಿ ಮಾಡಿಸ್ಕೋತಾರೋ. ಅಂದರೆ ಈ ವ್ಯಕ್ತಿಗೆ ಏನಾದ್ರೆ ನೆಕ್ಸ್ಟ್ ವ್ಯಕ್ತಿ ತುಂಬ್ತಾನೆ ಅನ್ನೋದು ಈ ಪ್ರೊಸೆಸ್ ಇರ್ತಿದೆ. ಆ ಬ್ಯಾಂಕ್ ಲೋನ್ದು ಹೋಗ್ಬೇಕಾದ್ರೆ ಇಲ್ಲಾಂದ್ರೆ 2 ತಿಂಗಳ ಹೋಗ್ತೈತೆ. ಆದರೂ ಅವರ ಬ್ಯಾಂಕ್ ಲೋನ್ ಅಪ್ಲೈ ಮಾಡ್ತಾರೋ, ಅಲ್ಲಿ ಕೂಡ ಅವ್ರಿಗೆ ಯಾವುದೇ ರೀತಿ ಅಡಚಣೆ ಇಲ್ಲದ ಬ್ಯಾಂಕ್ ಲೋನ್ ಕೂಡ ಸ್ಯಾಂಕ್ಷನ್ ಆಗ್ತೈತಿ. ಅವ್ರ ಸ್ವಂತ ಒಂದು ಸ್ವಲ್ಪ ಸೇವಿಂಗ. ಆ ನಂತರ ಆ ಅಕ್ಕ ಏನಿರ್ತಾರಲ್ಲ ಅವರ ಮದುವೆಯಾಗಿ ಹಾಕಿದಂಥ ಬಂಗಾರ, ಈಗ ನನ್ನ ಬಂಗಾರಕ್ಕಿಂತ ನನ್ನ ಸ್ವಂತ ಮನೆ ಹಾಕೋದೈತೆ ಅನ್ನೋ ಖುಷಿಯಿಂದ ಆ ಬಂಗಾರ ಕೂಡ ಅವರ ಬ್ಯಾಂಕ್ದಾಗ ಇಟ್ಟ ತಮ್ಮ ಸ್ವಂತ ಮನೆಯನ್ನು ಗುರುವಾರ ದಿವಸನೇ ಖರೀದಿ ಮಾಡ್ತಾರೋ. ನೋಡ್ರಿ, ಮಹಾರಾಜರ ಸೇವೆದಾಗ ಬಂದ ಕೂಡಲೇ ಸ್ಟಾರ್ಟಿಂಗ್ ಮಹಾರಾಜರು ನಮ್ಮನ್ನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಜೀರೋದಿಂದ ನಮ್ಮ ಹತ್ತಾಕಿದ್ದಾರನ್ನ ಎಲ್ಲರೂ ದೂರ ಮಾಡ್ತಾರೋ. ನಮ್ಮ ಕೆಟ್ಟ ಪರಿಸ್ಥಿತಿ ಅಂದ್ರೆ ಕೆಟ್ಟ ಪರಿಸ್ಥಿತಿ ಅಂತ ಹೇಳೋಲ್ಲ, ಮಹಾರಾಜರು ನಮ್ಮನ್ನು ಮೊದಲ ಪರೀಕ್ಷೆ ತೊಗೋತಾರೆ. ಆ ನಂತರ ನಮ್ಮನ್ನು ಕೈ ಹಿಡಿದಿರ್ತಾರೆ. ಅವ್ರ ಹತ್ತಕ್ಕೆ ₹1 ಕೊಡಲಾಗಿತ್ತು. ಜಾಬ್ ಕೂಡ ಪ್ರೈವೇಟ್ ಇತ್ತು. ಅವ್ರು ತಮ್ಮ ಕಲ್ತಂಥ ಒಂದು ಶಿಕ್ಷಣಕ್ಕೆ ತಕ್ಕ ಜಾಬ್ ಕೂಡ ಸಿಗ್ದಿಲ್ಲ ಅಂದರೆ ಸಿಕ್ಕಂಥ ಜಾಬ್ದಾಗ ಪ್ರಾಮಾಣಿಕವಾಗಿ ಕಷ್ಟಪಟ್ರು. ಅವ್ರು ಯಾರ್ದು ಏನಿಲ್ಲ ನಂಗೆ ಅದು ಬೇಕು ಇದು ಬೇಕಿಲ್ಲ, ಮಹಾರಾಜರ ನನಗೆ ಶಕ್ತಿ ಕೊಡ್ರಿ, ನೀವು ಸೂಚನೆ ಕೊಡ್ರಿ ಅಂತ ಹೇಳಿ ಬೇಡ್ಕೊಂಡ ಮಹಾರಾಜರಿಂದ ಅವ್ರು ಬೇಡ್ರಿ. ಮಹಾರಾಜರು ಅವ್ರಿಗೆ ಅವರ ಕೈ ಎಷ್ಟು ಮಾಡ್ರು ಮಹಾರಾಜರು ಅವ್ರಿಗೆ, ಅವ್ರ ಕೈಗಿಂತ ಜಾಸ್ತಿನೇ ಕೊಟ್ಟರು ಮಹಾರಾಜರ. ಹಾಗಾಗಿ ಇವತ್ತು ಅವ್ರು ಸ್ವಂತ ಮನೆಯಾಗಿದ್ದಾರು. ಅವ್ರ ಜೀವನದಾಗ ಅದೇ ಕೆಲಸನ ಕಂಟಿನ್ಯೂ ಮಾಡ್ಕೊತ ಹೊಂಟಿದ್ದಾರೆ. ಆ ಕೆಲಸದಾಗೂ ಕೂಡ ಅವ್ರಿಗೆ ಪೇಮೆಂಟ್ ಜಾಸ್ತಿ ಆಗೈತಿ. ತಮ್ಮ ಮನೆ EMI ಖರ್ಚು, ಮನೆ ಖರ್ಚು ಎಲ್ಲ ಕೂಡ ಸರಳವಾಗಿ ನಡೆಸ್ಕೊದಾರೆ. ಇದೇ ಮಹಾರಾಜರ ಚಮತ್ಕಾರ ಅಂದ್ರೆ ನಾವು ಯಾವಾಗೂ ನಮ್ಮ ಕನಸ್ದಾಗ ಕೂಡ ಊಹಿಸ್ದ ಆಗದಂಥ ಚಮತ್ಕಾರ ಒಂದು ಜೀವನವನ್ನು ಬದಲಾಯಿಸುವಂಥ ಶಕ್ತಿ ಸ್ವಾಮಿ ಸೇವೆಗೆ ಐತಿ. ಹಾಗಾಗಿ ನೀವು ಕೂಡ ಎಲ್ಲರೂ ಈ ಅನುಭವ ನಿಮಗೆ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ನೀವು ಕೂಡ ಶೇರ್ ಮಾಡಿ. ನಿಮಗೇನು ಅನಿಸ್ತು ನಾನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾನು ನನ್ನ ಅನುಭವಗಳನ್ನ ಶೇರ್ ಮಾಡ್ಕೊಂಡಾರ ಮುಂದಿನ ಗುರುವಾರ ದಿವಸ ಹೊಸ ಅನುಭವದ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.